ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ಇವತ್ತು ಕನ್ನಡ ಪೇಪರ್ ಏನು ನಾಳೆ ಬರೀತಾ ಇದ್ದಾರೆ ಮಕ್ಕಳು, ಕರ್ನಾಟಕದಾದ್ಯಂತ ಒಂದು ವಿದ್ಯಾರ್ಥಿಗಳಿಗೆ, ಎಲ್ಲಾ ಮಕ್ಕಳಿಗೆ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ, ಎಕನಾಮಿಕ್ಸ್ ರವಿ 776 ಯೂಟ್ಯೂಬ್ ಚಾನಲ್ ವತಿಯಿಂದ ಒಂದು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ಸ್ ಡಿಯರ್ ಸ್ಟೂಡೆಂಟ್ಸ್. ಕನ್ನಡ ಪೇಪರ್ ಚೆನ್ನಾಗಿ ಎಕ್ಸಾಮ್ಸ್ ಅನ್ನ ನೀವು ತಯಾರಿ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಒಂದು ಕಾಲೇಜ್ ಲೆಕ್ಚರ್ಸ್ ಯಾವ ರೀತಿಯಾಗಿ ನಿಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ, ಅದೇ ಒಂದು ಇದರಲ್ಲಿ ನಿಮ್ಮ ಒಂದು ಎಕ್ಸಾಮ್ಸ್ ಅನ್ನ ತಯಾರಿ ಆಗಿದೆ, ಅದೇ ತರ ಬರೀರಿ ಅಂತ. ಸೊ ಅದ್ರ ಜೊತೆಗೆ ಮೊದಲನೇದಾಗಿ ಏನ್ ನಾಳೆ ನೀವು ಎಕ್ಸಾಮ್ ಬರಿತಾ ಇದ್ದೀರಿ, ಸೊ ಬರಿಬೇಕಾದಾಗ ಸ್ವಲ್ಪ ನೀವು ಗಮನ ಹರಿಸಿರಿ. ಸೊ ಏನ್ ಎಕ್ಸಾಮ್ಸ್ ನೀವು ನಾಳೆ ಹೋಗ್ತೀರಿ ಪೇಪರ್ನ ಬರಿಬೇಕಂತ ಸಂದರ್ಭದಲ್ಲಿ, ಸೊ ಪ್ರಶ್ನೆ ಪತ್ರಿಕೆಯನ್ನ ಒಂದು ಸಲ ಒಂದು ಆತ್ಮವಿಶ್ವಾಸದಿಂದ ಕುಲಂಕುಷವಾಗಿ ಶಾಂತ ರೀತಿಯಿಂದ ಅದನ್ನ ಒಂದ್ಸಲ ಓದ್ಬೇಡಿ, ಹೌದಾ? ಸೊ ಓದ್ಕೊಂಡು ಆದ ನಂತರ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಅದನ್ನ ಸಮರ್ಥವಾಗಿ ಉತ್ತರಿಸಲು ಪ್ರಯತ್ನ ಮಾಡಿ, ಹೌದಾ? ನಿಮ್ಮ ಉತ್ತರ ಪತ್ರಿಕೆ ಆದಷ್ಟು ಸ್ಪಷ್ಟವಾಗಿರಬೇಕು, ಸುಗಮವಾಗಿರಬೇಕು, ವಿಷಯ ಪೂರ್ಣವಾಗಿರಲಿ, ಅರ್ಧಮರ್ಧ ಬರಿಬೇಡಿ. ಓಕೆ. ಸೊ ಹಾಗಾಗಿ ಉತ್ತಮ ಅಂಕಗಳನ್ನು ಪಡೆದು ನಿಮ್ಮ ಒಂದು ಮುಂದಿನ ಭವಿಷ್ಯದ ಒಂದು ಜೀವನವನ್ನ ಸುಂದರವನ್ನಾಗಿ ಮಾಡಿಕೊಳ್ಳಿ ಸ್ನೇಹಿತರೆ, ಹೌದಾ? ಯಾಕಂತಂದ್ರೆ ಸೊ ಇವತ್ತಿನ ಒಂದು PU ಅಂತ ಬಹಳ ನಿರ್ಣಾಯಕವಾದಂತ ಘಟ್ಟ ಇದು. ಹಾಗಾಗಿ ಮೊದಲನೇ ಪೇಪರ್ ಬರಿತಾ ಇದ್ದೀರಿ, ಸೊ ಯಾವುದೇ ರೀತಿಯಿಂದ ತುಂಬಾ ಗಡಿಬಿಡಿ ಬೇಡ, ಆರಾಮಾಗಿ ಹೋಗಿ ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಬರಿಬೇಕು, ಸರಿನಾ? ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ಒಂದು ತಕ್ಕವಾದಂತ ಒಂದು ಫಲವನ್ನ ದೊರೆಯಲಿದೆ. ಹಾಗಾಗಿ ಗುರುಗಳ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ಯಾಕಂತಂದ್ರೆ ಗುರುಗಳ ಆಶೀರ್ವಾದ ಇರ್ಲಿಲ್ಲ ಅಂತಂದ್ರೆ ನಾವ್ ಏನು ಮಾಡಕ್ಕೂ ಆಗುವುದಿಲ್ಲ, ನೆನಪಿರ್ಲಿ ಸ್ನೇಹಿತರೆ. ಹಾಗಾಗಿ ಸೊ ನೀವು ಗುರುಗಳನ್ನ ನೆನಪಿಸ್ಕೊಳ್ಳೇಬೇಕು, ಸ್ಮರಿಸ್ಕೊಳ್ಳೇಬೇಕು, ನೆನಪಿರ್ಲಿ. ಹಾಗಾಗಿ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಂದ ನಿಮಗೂ ಕೂಡ ಯಾವಾಗಲೂ ಕೂಡ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ, ನೆನಪಿರ್ಲಿ. ಸೊ ನಾಳೆಗೆ ನೀವು ಪೇಪರ್ನ ಬರೆಯುವಂತ ಸಂದರ್ಭದಲ್ಲಿ ಸೊ ಟೋಟಲ್ ನಿಮ್ಗೆ 8 ಬೆಳ್ಳುಗಳನ್ನ ಆಗತ್ತೆ, ನೆನಪಿರ್ಲಿ ಸ್ನೇಹಿತರೆ. ನೀವು ಆದಷ್ಟು ಎಕ್ಸಾಮ್ ಹಾಲಿಗೆ ಯಾವಾಗಂದ್ರೆ 9 ಒಳಗಡೆ ಇರಕ್ಕೆ ಪ್ರಯತ್ನ ಮಾಡಿ, ಸರಿನಾ? 8:45 ಇದ್ರೆ ತುಂಬಾ ಉತ್ತಮ, ಇಲ್ಲಾಂದ್ರೆ 9 ಗಂಟೆಗೆ ಕಂಪಲ್ಸರಿ ಅಲ್ಲಿದ್ರೆ ಒಳ್ಳೇದು. ಹಾಗಾಗಿ ಸೊ ಅಲ್ಲಿ 9 ಗಂಟೆಗೆ 9:40ಕ್ಕೆ ಒಂದಲ ಬೆಲ್ ಆಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಪರೀಕ್ಷೆ ಕೊಠಡಿ ಒಳಗಡೆ ಪ್ರವೇಶವನ್ನ ಮಾಡ್ತಾರೆ. ಇದು ಮೊದಲನೇ ಬೆಲ್. ಅಂದ್ರೆ ಗೇಟ್ ನಿಂದ ಹೊರಗಡೆ ತಪಾಸಣೆ ಆಗ್ತದೆ, ನಿಮ್ಮ ಬಗ್ಗೆ ಎಲ್ಲ ಸ್ಕೂಟಿನೂ ಆಗತ್ತೆ, ಎಲ್ಲ ಚೆಕ್ ಮಾಡ್ತಾರೆ. ಮಾಡ್ಬಿಟ್ಟು ನೀವೇ ಇದ್ದೀರಾ ಇಲ್ಲ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಚೆಕ್ ಆಗತ್ತೆ. ಚೆಕ್ ಆದ ನಂತರ ನೀವು ಕರೆಕ್ಟು ಅಂತ ಅಂದಾಗ ಅಲ್ಲಿ ನೀವು ಒಯ್ಬೇಕಾಗಿರುವಂತದ್ದು ಒಂದು ಹಾಲ್ ಟಿಕೆಟು, ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡು, ನಿಮ್ಮ ಕಾಲೇಜ್ದು ID ಕಾರ್ಡ್ ಇದ್ರೆ ಉತ್ತಮ, ಹೌದಾ? ಸೊ ಇವುಗಳನ್ನು ಅದ್ರ ಜೊತೆಗೆ 1-2 ಪೆನ್ನು, ಆಮೇಲೆ ಟ್ರಾನ್ಸ್ಪರೆಂಟ್ ಇರುವಂತ ವಾಟರ್ ಬಾಟಲ್ ಸಾಧ್ಯ ಆಯ್ತು ಅಂದ್ರೆ ಒಯ್ಯಿರಿ, ಇಲ್ಲಾಂದ್ರೆ ಅಲ್ಲಿ ನೀರಿನ ಎಲ್ಲ ಇರುತ್ತೆ, ಆ ಅಮ್ಮಗಳೆಲ್ಲ ತಂದು ನಿಮ್ಗೆ ನೀರನ್ನ ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ. ಬಟ್ ಎಕ್ಸಾಮ್ ಸ್ಟಾರ್ಟ್ ಆಯ್ತು, ನೀವು ಒಳಗಡೆ ಹೋದ್ರಿ ಅಂದ್ರೆ ಮತ್ತೆ ಹೊರಗಡೆ ಬರಕ್ ಅವಕಾಶ ಇರುವುದಿಲ್ಲ. ದಯವಿಟ್ಟು ಯಾವುದೇ ರೀತಿಯಂತ ನಕಲುಗಳಿಗೆ ಅವಕಾಶ ಇರುವುದಿಲ್ಲ. ತುಂಬಾ ಟೈಟ್ ಇದೆ ಎಕ್ಸಾಮ್ಸ್, ಹೌದಾ? PUC ಎಕ್ಸಾಮ್ಸ್ ಯಾವಾಗಲೂ ಕೂಡ ಊಹಾಪೋಹಗಳ ಸೃಷ್ಟಿಯಾಗಿದೆ. ಅಲ್ಲಿ ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಯಾವುದೇ ರೀತಿಯಂತ ನಿಮ್ಗ ಭಯ ಬೇಡ, ಸುಗೊಂದಲ ಬೇಡ, ನೆನ್ಪಿಟ್ಕೊಳ್ಳಿ, ಹೌದಾ? ಸೊ ಯಾವುದೇ ಒಂದು ಪೇಪರ್ ನಲ್ಲಿ 1 ಕ್ವಶನ್ 2 ಕ್ವಶನ್ ಬರ್ಬೋದು. ಹೇಗೆ ನಾವು ಎಕನಾಮಿಕ್ಸ್ ನಲ್ಲಿ ನಾವು ಗೆಸ್ ಮಾಡ್ತೀವಲ್ಲ, ಹೌದಾ? ಈ ತರ ಈ ಚಾಪ್ಟರ್ ಅಲ್ಲಿ ಇದು ಬರ್ಬೋದು ಅಂತ, ಆ ತರ 1 ಕ್ವಶನ್ಸ್ ಎಲ್ಲೋ ಬರ್ಬೋದು. ಇಡೀ ಪೇಪರ್ ನಿಮ್ಗೆ ಸಿಗೋಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಆಗ ಸಿಗುತ್ತು ಅಂತಂದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗತ್ತೆ, ಕೋರ್ಟು ಕಚೇರಿ ಅಲ್ಬೇಕಾಗತ್ತೆ, ಹುಷಾರ್, ಹೌದಾ? ದಯವಿಟ್ಟು ಯಾವುದೇ ರೀತಿಯಂತ ಹಿತಕರವಾದಂತ ಘಟನೆಗಳಿಗೆ ನೀವು ಎಡೆ ಮಾಡ್ಕೊಡ್ಬೇಡಿ, ಮೈಂಡ್ ಅನ್ನ ಎಲ್ಲೇ ಕಡೆ ಹರಿಸ್ಬೇಡಿ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೀವೇನ್ ಚೆನ್ನಾಗಿ ಓದಿದಿರಿ ಅದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಅನ್ನ ಮಾಡೋದು ಕಲಿ, ಸರಿ? ನೆಕ್ಸ್ಟ್ ಇದು 1ನೇ ಬೆಲ್ ಆಯ್ತು 9:40ಕ್ಕೆ. 2ನೇ ಬೆಲ್ 10 ಗಂಟೆಗೆ ನಿಮ್ಗೆ ಪ್ರಶ್ನೆ ಪತ್ರಿಕೆಯನ್ನ ವಿತರಣೆ ಮಾಡ್ತಾರೆ, ನೆನಪಿರ್ಲಿ, ಹೌದಾ? 10 ಗಂಟೆಗೆ ಕರೆಕ್ಟ್ 10 ಗಂಟೆಗೆ ನಿಮ್ ಪೇಪರ್ ನಿಮ್ ಕೈಯಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. 10 1 ನಿಮಿಷ 2 ನಿಮಿಷನಲ್ಲಿ ಇರುತ್ತೆ. ಅದಾದ ನಂತರ ನೀವು ಪೇಪರ್ನ ಓದೋದು, ಹೌದಾ? ನಿಮ್ಮ ಕೆಲಸ ಏನು, 10ರಿಂದ 10 ನಿಮಿಷವರೆಗೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಓದೋಂತ ಅವಕಾಶ ಇರುತ್ತೆ. ಆ 10 ನಿಮಿಷಕ್ಕೆ ಇನ್ನೊಂದು ಬೆಲ್ ಬರುತ್ತೆ, 3ನೇ ಬೆಲ್. ಅವಾಗ ಏನಾಗ್ತದೆ, ನಿಮ್ಗೆ ಆನ್ಸರ್ ಸೀಟ್ ಅನ್ನ ಕೊಡ್ತಾರೆ. ಆ ಆನ್ಸರ್ ಸೀಟ್ ನಲ್ಲಿ ನೀವು ತುಂಬಬೇಕಾಗಿರುವಂತಹ ಒಂದು ಅಂಶ ಏನಂತಂದ್ರೆ, ಮೊದಲ ಹಾಲ್ ಟಿಕೆಟ್ ನಲ್ಲಿ ನಿಮ್ಮ ನಂಬರ್ಗಳಿರುತ್ತೆ, ಆ ನಂಬರ್ಗಳನ್ನ ಕರೆಕ್ಟ್ ಆಗಿ ಓವರ್ರೈಟ್ ಮಾಡದೆ ಸೊ ಅದನ್ನ ಚೆನ್ನಾಗಿ ತುಂಬಿ. ಅದಾದ ನಂತರ ಇನ್ವಿಜಿಲೇಟರ್ ಸಿಗ್ನೇಚರ್ಸ್ ಇರುತ್ತೆ, ಅದನ್ನ ಮಾಡಿಸ್ಕೊಳ್ಳಿ, ಹೌದಾ? ವಿತ್ ಡೇಟ್ ಎಲ್ಲ ಹಾಕ್ತಾರೆ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ಸಬ್ಜೆಕ್ಟ್ ಕೋಡ್ ಕನ್ನಡದಲ್ಲೇ ಬರೀರಿ, ದಯವಿಟ್ಟು ಕನ್ನಡ ಇಂಗ್ಲಿಷ್ ನಲ್ಲಿ ಬರಿಬೇಡಿ. ಆಮೇಲೆ ಸಬ್ಜೆಕ್ಟ್ ಕೋಡ್ 01 ಅಂತ ಇರುತ್ತೆ, ಅದನ್ನ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ ಮೇಲೆ ಇರುತ್ತೆ.
ಪ್ರತಿ ಸಬ್ಜೆಕ್ಟ್ ಕೋಡ್ ಬೇರೆ ಬೇರೆ ಇರುತ್ತೆ, ಅದನ್ನ ನೋಡ್ಕೊಂಡು ಅಲ್ಲಿ ಬರಿಬೇಕು ಇಷ್ಟೇ. ಉಳಿದಿದ್ದು ನೆಕ್ಸ್ಟ್ ಪೇಪರ್ ಟರ್ನ್ ಮಾಡಿ ಆ ನಂತರ ನಿಮ್ಗೆ ಆನ್ಸರ್ ಶೀಟ್ ಅನ್ನ ಟರ್ನ್ ಮಾಡಿ ನೀವು ಬರಿಬೇಕು. ಹೌದಾ, 10-15ಕ್ಕೆ ನೀವು ಆನ್ಸರ್ ಪತ್ರಿಕೆಯನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೌದಾ, ಬರೀರಿ ಅಂತ 4ನೇ ಬೆಲ್ಲು. ಅದಾದ ನಂತರ 10:30ಕ್ಕೆ ಇನ್ನೊಂದು ಬೆಲ್ ಆಗುತ್ತೆ, 5ನೇ ಬೆಲ್ಲ. ಅವಾಗ ಏನಂತಂದ್ರೆ ನಿಮ್ಗೆ ಅರ್ಧ ಗಂಟೆ ಎಕ್ಸಾಮ್ ಮುಗಿದಿದೆ ಅಂತ ನಿಮಗೆ ಅದು, ಸರಿನಾ. 6ನೇ ಬೆಲ್ ಏನಾಗುತ್ತೆ 12:30ಕ್ಕೆ. ಸೊ ಕೊನೆ ಅರ್ಧ ಗಂಟೆ ಉಳಿದಿದೆ ನೋಡಿ ಅಂತ ನಿಮ್ಗೆ ಎಚ್ಚರಿಕೆ ಬೆಲ್ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. 7ನೇ ಬೆಲ್ಲ 12:50ಕ್ಕೆ, ಲಾಸ್ಟ್ 10 ನಿಮಿಷ ಉಳಿದಿದೆ ನೋಡಿ ಅಂತ. ಆ 10 ನಿಮಿಷದಲ್ಲಿ ನಿಮ್ಗೆ ಆಲ್ರೆಡಿ ಎಲ್ಲ ಮುಗ್ದಿರ್ಬೇಕು. ಮುಗ್ದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಎಕ್ಸ್ಟ್ರಾನೋ ಏನೋ ನಿಮ್ಗೆ ಎಲ್ಲೆಲ್ಲಿ ಬಿಟ್ಟಿರ್ತೀರಿ ಅದನ್ನು ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ 8ನೇ ಬೆಲ್ಲು 1 ಗಂಟೆಗೆ ಕರೆಕ್ಟ್ ಆಗಿ ಮತ್ತೆ ನಿಮ್ಮ ಪತ್ರಿಕೆನ ತಗೊಳ್ತಾರೆ. 3ರಿಂದ 1 ಗಂಟೆ ಮಧ್ಯದಲ್ಲಿ 15 ನಿಮಿಷ ಆನ್ಸರ್ ಶೀಟ್ ಕೊಡೋದಕ್ಕೆ, ಕ್ವಶನ್ ಪೇಪರ್ ಕೊಡೋದಕ್ಕೆ ಹೋಗಿರುತ್ತೆ, ನೆನಪಿರ್ಲಿ. ಓಕೆ, ಸೊ ಹಾಗಾಗಿ ನಮ್ಮ ಕರ್ನಾಟಕದಾದ್ಯಂತ ಓದುವಂತ ಮಕ್ಕಳಿಗೆ, ಬರೆಯುವಂತ ಮಕ್ಕಳಿಗೆ ನಮ್ಮ ಒಂದು SDR ಗ್ರೂಪ್ ನಿಂದ, ನಮ್ಮ ಟೀಮ್ ನಿಂದ ನಾವು ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದೀವಿ, ನಮ್ಮ ಸಂಸ್ಥೆಯಿಂದ, ನಮ್ಮ ಕಾಲೇಜಿಂದ. ಹಾಗೆ ಸೊ ಇಲ್ಲಿ ನಾವು ಗುರುಗಳನ್ನ ಯಾವಾಗಲೂ ಕೂಡ ಸ್ಮರಿಸ್ಕೊಳ್ಬೇಕಾಗತ್ತೆ ಖಂಡಿತವಾಗ್ಲು. ಹಾಗಾಗಿ ನಮ್ಮ ಆತ್ಮೀಯ ನಮ್ಮ ಮೇಡಮ್ ಅವರು, ಚಂದ್ರಕಲಾ ಮೇಡಮ್ ಅವರು ಪ್ರಿನ್ಸಿಪಾಲ್ರು, ಹಾಗೆ ಅರ್ಥಶಾಸ್ತ್ರ ಉಪನ್ಯಾಸಕರು ಹೌದು. ಅವರು ತುಂಬಾ ನಮ್ಗೆ ಯಾವಾಗ್ಲೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಏನೇ ಮಾಡ್ಬೇಕು ಅಂತಂದ್ರೆ, ಸರ್ ಇದು ಮಾಡಿ, ಇದು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಇದು ಕಾನ್ಸೆಪ್ಟ್ ತಿಳಿದಿಲ್ಲ, ಸೊ ಇದನ್ನ ಅಪ್ಡೇಟ್ ಮಾಡಿಸಿ ಸರ್ ದಯವಿಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಅವರ ಒಂದು ಸಪೋರ್ಟ್ ಯಾವಾಗ್ಲೂ ಕೂಡ ನಮ್ಮ ಜೊತೆಗಿದೆ. ಸೊ ಅದಕ್ಕೋಸ್ಕರ ಆ ಮಕ್ಕಳಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಲ್ಲಿಪಟ್ಟಣ, ಹಾಸನ ಜಿಲ್ಲೆ, ಅರಕಲಗೂಡು ತಾಲೂಕು. ಹೌದಾ, ಸೊ ಇವರು ಮೇಡಮ್ ಯಾವಾಗ್ಲೂ ಕೂಡ ನಮ್ಗ ಸೋದರಿಯಾಗಿ ಮತ್ತೆ ನಮ್ಮ ಬೆಂಬಲರಾಗಿ, ಸಪೋರ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ತುಂಬಾ ಒಂದು ಎತ್ತರ ಮಟ್ಟಕ್ಕೆ ಒಯ್ಯಕ್ಕೆ ಅವರು ಕೂಡ ನಮ್ಗೆ ಕಾರಣೀಭೂತರಾಗಿದ್ದಾರೆ. ಯಾಕಂದ್ರೆ ಮಕ್ಕಳತನ ಅವ್ರು ಮುಟ್ಟಿಸ್ತಾ ಇದ್ದಾರೆ. ಯಾಕಂದ್ರೆ ಸೊ ಎಷ್ಟೋ ವಿಚಾರಗಳನ್ನು ನಾವು ಮಾಡಕ್ ಆಗೋದಿಲ್ಲ, ಅವರು ಒಂದು ಸಲ ಮಕ್ಕಳಿಗೆ ಹೇಳ್ಬಿಟ್ರೆ ಸಾಕು, ಎಷ್ಟೋ ಮಕ್ಕಳು ಒಬ್ಬರಿಂದ ಒಬ್ಬರಿಗೆ ಎಲ್ಲಾ ಕಡೆ ಅದನ್ನ ಇದು ಮಾಡ್ತಾರೆ. ಹಾಗಾಗಿ ಅವರು ಕೂಡ ಸಪೋರ್ಟ್ ನಂಗೆ ತುಂಬಾ ಇದೆ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ತಗೊಂಡ್ಬೇಕಾದ್ರೆ ಇನ್ನೊಂದು ಏನಂತಂದ್ರೆ, ಈ ಗುರು ವಂದನೆಯನ್ನ ನಾವು ನಡೆಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ, ಅದು ಯಾವುದೇ ವಿದ್ಯಾರ್ಥಿ ಇರ್ಲಿ. ಹೌದಾ, ಯಾಕಂದ್ರೆ ನಾನು ಈ ಸ್ಟೇಜಿಗೆ ಬರ್ಬೇಕಾದ್ರೆ ತುಂಬಾ ಜನರ ಒಂದು ಸಪೋರ್ಟ್ ಅನ್ನ ತಗೊಂಡು, ಅವರ ಒಂದು ಬೆಂಬಲ ತಗೊಂಡು ಇವಾಗ ಇಲ್ಲಿ ಬಂದಿದ್ದೀನಿ. ಹಾಗಾಗಿ ಮೊದಲನೇದಾಗಿ ನಾನು ಕರ್ನಾಟಕ ಒಂದು ಏನ್ ಯೂನಿವರ್ಸಿಟಿ ಇದೆ, ಕೇಂದ್ರೀಯ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿ. ಸೊ ಆ ಒಂದು ಯೂನಿವರ್ಸಿಟಿಯಲ್ಲಿ ಇವಾಗ ಕನ್ನಡದ ವಿಭಾಗದಲ್ಲಿ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಅವರು, ಡಾಕ್ಟರ್ ಶಿವಗಂಗಾ ರೋಮಾ ಮೇಡಮ್ ಅವರು. ಅವ್ರ ಕೈಯಲ್ಲಿ ನಾನು ಕಲ್ತಿರುವಂತಹ ಸ್ಟೂಡೆಂಟ್ಸು. ಅವರು ನನ್ನ ಸಬ್ಜೆಕ್ಟ್ ಆಕ್ಚುಲಿ ಎಕನಾಮಿಕ್ಸು, ಬಟ್ ಅವ್ರು ನನಗೆ ಎಕನಾಮಿಕ್ಸ್ ತಗೋ ರವಿ ಅಂತ ಹೇಳಿದ್ದು, ಅವರ ಒಂದು ಮಾರ್ಗದರ್ಶನದಿಂದ. ಹಾಗಾಗಿ ಇವತ್ತು ನಾನು ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ಒಲವುನು ಇತ್ತು, ಅವ್ರು ಅಂದಿದ್ದಗೋಸ್ಕರ ತಗೊಂಡ್ ಆದ ನಂತರ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು, ನೆನಪಿರ್ಲಿ. ಹಾಗಾಗಿ ಸೊ ಅವರು ನನಗೆ ಒಂದು ತುಂಬಾ ಸಪೋರ್ಟ್ ಆಗಿ ಮಾಡಿದ್ದಾರೆ. ನಾನು ಕಲಿಯುವಂತ ಸಂದರ್ಭದಲ್ಲಿ ನನಗೆ ಫೀಸ್ ಕಟ್ಟಕ್ಕೂ ಆಗಿರ್ಲಿಲ್ಲ, ಅವರೇ 2-3 ಸಲ ಫೀಸ್ ಅನ್ನ ಕಟ್ಟಿದ್ದಾರೆ. ನಾನು ಇವಾಗ್ಲೂ ಕೂಡ ಮನಪೂರ್ವಕವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೀನಿ. ಇನ್ನೂ ಅವರಿಗೆ ಭಗವಂತ ಆರೋಗ್ಯ ಇದನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೊಟ್ಟಿದ್ದು ಅವ್ರಿಗೆ ಗೊತ್ತಿಲ್ಲ, ಎಷ್ಟೋ ಸಲ ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ದುಡ್ಡು ವಾಪಸ್ ಕೊಡಕ್ ಹೋದಾಗ ಏನಂದ್ರು ಗೊತ್ತಾ, ಅದೇ ತರ ಸೊ ನಾ ಕೊಟ್ಟಿದ್ದೀನಲ್ಲ ಅಂತ ನಿಂಗೆ ಅನ್ಸಿದೆಲ್ಲ, ಅದಕ್ಕೆ ನೀನು ಕೂಡ ಒಂದು 8-10 ಮಂದಿ ವಿದ್ಯಾರ್ಥಿಗಳಿಗೆ ಕೊಟ್ಬಿಡು, ಅವ್ರಿಗೆ ಏನ್ ಕಷ್ಟ ಇದೆಯಲ್ಲ ಅವ್ರಿಗೆ ಇದು ಮಾಡೋಣ. ಹಾಗಾಗಿ ನಾನು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಔಟ್ ಆದಂತ ಮಕ್ಕಳಿಗೆ ಕೊಡ್ತೀನಿ. ಹೌದಾ, ಸೊ ಅದು ನಂದೇ ಆದಂತ ರೀತಿಯಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಅವ್ರು ಆದ ನಂತರ ನೆಕ್ಸ್ಟ್ ನನಗೆ PU ಲೆವೆಲ್ ಅಲ್ಲಿ ಸಂಗೀತ ಕಟ್ಟಿಮನಿ ಮೇಡಮ್ ಅಂತ, ಅವರು ಇವತ್ತು ನಮ್ಮ ಅರ್ಥಶಾಸ್ತ್ರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಗಳು ಅವರು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಶಿಫಾರಸು ಮತ್ತೆ ಇದ್ರಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಸಮಿತಿಗಳಲ್ಲೆಲ್ಲ. ಹಾಗಾಗಿ ಅವ್ರದ್ದು ಸ್ಟೂಡೆಂಟ್ ನಾನು. ಹಾಗಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ನನ್ನ ವೃತ್ತಿ ಜೀವನ 2012ಕ್ಕೆ ಸ್ಟಾರ್ಟ್ ಆಯ್ತು. 2015ರಿಂದ 17ಕ್ಕೆ ಜ್ಞಾನಸಿಂಚನ ಪದವಿ ಪೂರ್ವ ಕಾಲೇಜು ಕಲಬುರಗಿಯಲ್ಲಿ ವರ್ಕ್ ಮಾಡಿದೆ. ಸೊ ಅದು ಬಸವರಾಜ್ ಪಾಟೀಲ್ SEDMG ಅವರ ಸಂಸ್ಥೆ ಅದು. ಹಾಗಾಗಿ ಸದಾಶಿವ ಸ್ವಾಮೀಜಿ ಅವರ ಅಡಿಯಲ್ಲಿ ನಾವು ತುಂಬಾ ಖುಷಿಯಿಂದ ಕೆಲಸ 3 ವರ್ಷ ಮಾಡಿದೆ ನಾನು. ಹಾಗಾಗಿ ಅಲ್ಲಿ ನನಗೆ ಸಿಕ್ಕಿರುವಂತ ಒಂದು ಮುತ್ತು ರತ್ನ ಅಂತಾನೆ ಹೇಳ್ಬೋದು, ನಮ್ಮ ಗುರುಗಳು ಅಂತ ಅವರನ್ನ ಭಾವಿಸ್ತೀನಿ. ಹಾಗಾಗಿ ಡಾಕ್ಟರ್ ಇದು ಚನ್ನಬಸಪ್ಪ ಗವಿ ಸರ್ ಅಂತ, ಯಾಕಂದ್ರೆ ತುಂಬಾ ನನಗೆ ಸಪೋರ್ಟ್ ಆಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಅವರು ರಿಟೈರ್ಮೆಂಟ್ ತಗೊಂಡ್ರು ಕೂಡ ಇನ್ನೂ ಆಕ್ಟಿವ್ ಆಗಿದ್ದಾರೆ. ಮನೆ ತಾರೆ ನನಗೆ ಕರೆದಿದ್ರು ಜ್ಞಾನಸಿಂಚನ ಕಾಲೇಜ್ಗೆ, ಅಲ್ಲಿ ಕೂಡ ಭೇಟಿಯಾದೆ.
ಇವರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ರು. ಹಾಗಾಗಿ ಸೊ ತುಂಬು ಹೃದಯದ ಧನ್ಯವಾದಗಳನ್ನ ಸರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ. ಸೊ ಯಾವಾಗಲೂ ಕೂಡ ನನಗೆ ಹೇಳ್ತಾರೆ, ನೋಡು ರವಿ ಹೀಗ್ ಮಾಡು ಅಂತ. ಹಾಗಾಗಿ ತುಂಬಾ ನನಗೆ ಅವರಿಗೆ ಸಪೋರ್ಟ್ ಆಗಿದ್ದೀನಿ. ಅವರ ಒಂದು ಇದರಿಂದ ಇವತ್ತು ನಾನು ಒಂದು ಲೆವೆಲ್ಗೆ ಬೆಳೆದಿದ್ದೀನಿ. ಆ ಬೆಳಿಬೇಕಾದ್ರೆ ಇಲ್ಲಿ ಇವತ್ತಿನ ಕರ್ನಾಟಕದಾದ್ಯಂತ ಇರುವಂತ ಮಕ್ಕಳು ಮತ್ತೆ ಎಲ್ಲಾ ಲೆಕ್ಚರ್ಸ್ ವೃಂದದವರು, ಹೌದಾ. ಹಾಗಾಗಿ ಈಗ ನನ್ನಿಂದ ಇನ್ನೊಬ್ರು ಕೂಡ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಕೂಡ ಹೆಲ್ಪ್ ಆಗಿದೆ. ಸೊ ಅದರಲ್ಲಿ ಒಬ್ಬ ಲೆಕ್ಚರ್ಸು ನನ್ನನ್ನ ಅವರು ಗುರು ಆಗಿ ಅವ್ರದ್ದು ಒಂದು ಇದನ್ನ ತಗೊಂಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಸೊ ಅವರು ಯಾರಂತಂತಂದ್ರೆ ಸೊ ವಿಕಾಸ್ ಪ್ರೀ ಯೂನಿವರ್ಸಿಟಿ ಅಂಡ್ ಡಿಗ್ರಿ ಕಾಲೇಜಸ್ ಬಾಗೇಪಲ್ಲಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಡಿಸ್ಟಿಕ್ ಯಾವುದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು, ಯಾವ್ದು ಅಂದ್ರೆ ದೊಡ್ಡಬಳ್ಳಾಪುರ ಜಿಲ್ಲೆ, ಹೌದಾ. ಹಾಗಾಗಿ ಸೊ ಅಲ್ಲೆಲ್ಲ ತೆಲುಗು ಫ್ಲೋ ಜಾಸ್ತಿ ಇದೆ. ಅಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ರು ವಿದ್ಯಾರ್ಥಿಗಳಿದಾರಂತೆ. 70-80 ಸ್ಟೂಡೆಂಟ್ಸ್ ಇದ್ದಾರಂತೆ. ಹಾಗಾಗಿ ನಾನು ಮಾಡಿರುವಂತ ವರ್ಕ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅವ್ರು ಮುಟ್ಟಿಸ್ತಿದಾರಂತೆ. ಹಾಗಾಗಿ ಸೊ ಸರ್, ನೀವು ಯಾವಾಗಲೂ ಕೂಡ ನಮ್ಗೆ ಮಾರ್ಗದರ್ಶಕರಾಗಿದ್ದೀರಿ. ಸೊ ನಿಮ್ಮ ಒಂದು ಮಾರ್ಗದರ್ಶನ ನನಗೆ ತುಂಬಾ 2 ವರ್ಷದಿಂದ ಬೆಂಬಲದಿಂದ ನಾನು ಈ ತನಕ ಬೆಳಿತಾ ಇದ್ದೀನಿ. ನಿಮ್ಮ ಒಂದು ಮಾರ್ಗದರ್ಶನ ನಮಗೆ ಯಾವಾಗಲೂ ಕೂಡ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ತುಂಬಾ ಹೃದಯದ ಧನ್ಯವಾದಗಳು ಸರ್, ಹರೀಶ್ ಸರ್. ಇನ್ನೂ ಎತ್ತರಕ್ಕೆ ಬೆಳೆಯಿರಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಸರ್ ಅವರೇ. ಹಾಗಾಗಿ ಅವರ ಒಂದು ಅಡಿಯಲ್ಲಿ ನೀವು ಏನು ಪರೀಕ್ಷೆ ಬರಿತಾ ಇದ್ರಲ್ಲ ಮಕ್ಕಳೇ, ಸೊ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಫಲವನ್ನ ದೊರೆಯಲಿ. ಆ ಒಂದು ನಿಮ್ಮ ಒಂದು ಆತ್ಮ ವಿಶ್ವಾಸ ಉನ್ನತ ಮಟ್ಟಕ್ಕೆ ಇರಲಿ, ಹೌದಾ. ಪರೀಕ್ಷೆಗಳನ್ನು ಎದುರಿಸಿ ಸೊ ಉತ್ತಮವಾದಂತ ಅಂಕಗಳನ್ನ ಪಡೆಯಿರಿ, ಹೌದಾ. ನಿಮ್ಮ ಭವಿಷ್ಯವನ್ನ ಪ್ರಕಾಶಮಾನಗೊಳಿಸಿಕೊಳ್ಳಿ, ಸಮಾಜಕ್ಕೆ ನಿಮ್ಮದಾದಂತ ಒಂದು ಮಹತ್ವದಾದಂತ ಕೊಡುಗೆಯನ್ನ ನೀಡಿ ಅಂತ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ನಾಳೆ ಸೊ ಒಂದು ಸಮಾಜಕ್ಕೆ ಒಂದು ಉನ್ನತ ಅಂತ ಒಯ್ಯಕ್ಕೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನೀವು ಎಕ್ಸಾಮ್ ಬರಿತಾ ಇದ್ದೀರಲ್ಲ, ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 7076 ಇಂದ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವರೇ ಸರ್ ಅವರು, ಹೌದಾ, ಹರೀಶ್ ಸರ್ ಅವರು ಅಂತೇಳಿ. ಅದಕ್ಕೆ ಅವರು ನನ್ನನ್ನ ಗುರು ಆಗಿ ಇವತ್ತು ಇದನ್ನ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಗುರು ವಂದನೆಗಳನ್ನ ಇದು ಮಾಡ್ಬೇಕೇ ಆಗತ್ತೆ. ಹಾಗಾಗಿ ಇದೊಂದು ಗುರು ವಂದನೆ ಅನ್ನುವಂತ ಪರಂಪರೆ ಆಗ್ಬೇಕಾಗತ್ತೆ. ನನಗೆ ಕಲಿಸಿರುವಂತ ಗುರುಗಳನ್ನ ಸ್ಮರಿಸ್ಕೊಳ್ಬೇಕು, ನನ್ನ ಕೈಯಲ್ಲಿ ಕಲ್ತಿರುವಂತ ಮಕ್ಕಳನ್ನ ಬೆಂಬಲಿಸ್ಬೇಕಾಗತ್ತೆ. ಸೊ ನನ್ನನ್ನ ಗುರುವಾಗಿ ಅವರು ಇವತ್ತು ಇದು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀವು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಒಂದು ಬೆಳೆಯಿರಿ ಸರ್ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಏನ್ ಸಪೋರ್ಟ್ ಬೇಕು ಯಾವಾಗಲೂ ಕೇಳಿ ಸರ್, ನಾನು ಯಾವಾಗಲೂ ಕೂಡ ನಿಮ್ಗ ರೆಡಿ ಇದ್ದೀನಿ, ಹೌದಾ ಅಂತ ಹೇಳ್ತಾ ಇದ್ದೀನಿ. ಅವರ ಒಂದು ವಿದ್ಯಾರ್ಥಿಗಳ ಒಂದು ಪಿಕ್ ಅನ್ನ ಹಾಕಿದಾರ. ಹಾಗಾಗಿ ಇಲ್ಲಿದ್ದಾರೆ ನೋಡಿ ಸರ್ ಅವರು. ಸೊ ತುಂಬಾ ಆಕ್ಟಿವ್ ಆಗಿದ್ದಾರೆ, ಚಿಕ್ಕವರು, ಹೌದಾ. ಏನೇನೋ ಹೊಸದಾಗಿ ಮಾಡ್ಬೇಕಂತ ಆಸೆ ಇದೆ. ಸೊ ಖಂಡಿತವಾಗ್ಲೂ ಮುಂದೆ ಒಂದು ದಿನ ಅವರು ಕೂಡ ಸಕ್ಸಸ್ ಆಗ್ತಾರೆ ಅನ್ನುವಂತ ಒಂದು ನನ್ನ ಒಂದು ಬಲವಾದಂತ ನಿರೀಕ್ಷೆ, ಅಭಿಲಾಷೆ. ಹಾಗಾಗಿ ಸೊ ಈ ಒಂದು ವಿಡಿಯೋನ ಅವರಿಗಾಗಿ ಮಾಡಿರುವಂತದ್ದು. ಹಾಗಾಗಿ ಕರ್ನಾಟಕದ ಬೆಳೆಯುವಂತ ವಿದ್ಯಾರ್ಥಿಗಳು ಏನ್ ಬರೀತಾ ಇದ್ರೆ ಎಕ್ಸಾಮ್ಸು, ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ಯೂಟ್ಯೂಬ್ ಚಾನಲ್ಸ್ ಏನು ಇದು ಇದೆ, ಇದನ್ನ ಇವತ್ತು ಇಲ್ಲಿಗೆ ಅಲ್ಪ ವಿರಾಮನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬಾಯ್.